ನಂದು ತಿಂಡಿ ಎಲ್ಲ ತಿಂದಾಯ್ತು ಕಣಮ್ಮ. ಒಂದು ಸ್ವಲ್ಪ ಹೋಮ್ವರ್ಕ್ ಐತೆ ಬರ್ಕೊಡ್ತಿರ್ತೀನಿ. ಸ್ಕೂಲ್ ಬಸ್ ಬಂದ ತಕ್ಷಣ ಹೇಳಮ್ಮ. ಇಲ್ಲ ಅಂತಂದ್ರೆ ಆಮೇಲೆ ಸ್ಕೂಲ್ ವ್ಯಾನವರು ಬೈತಾರಮ್ಮ, ಆಯ್ತಾ? ಸರಿ ಕಣ್ಮಗ್ಳೆ, ಆಯಿತು ಹೋಗು. ಅದೇನು ಅಮರ್ಕ ಏನವ ಮಾಡ್ಕೊ ಹೋಗು. ಆಮೇಲೆ ಈ ಸ್ಕೂಲ್ ವ್ಯಾನ್ ಬಂದಾಗ ಹೇಳ್ತೀನಿ, ಹೋಗೋದು ಕಣ್ವಂತೆ. ಬಿರ್ಬಿರ್ನ ಮಾಡ್ಕೊ ಹೋಗವ. ಶಾಲೆಲಿ ಹೋಗಿ ಬೈಸ್ಕೊಂಬಿಟ್ಟು ಆಮೇಲೆ ಸುಮ್ಮನೆ ಎಲ್ಲನೂ ನೀಟಾಗಿ ಮಾಡ್ಕೊಂಡು ಹೋಗು, ಬೈಸ್ಕೊಬೇಡ ಆತಾ? ಸರಿ ಕಣಮ್ಮ, ಐ ಲವ್ ಯು ಅಮ್ಮ. ಸರಿ ಮಗಳೇ, ಆಯಿತು ಹೋಗವ. ಅಯ್ಯೋ ಇವಳು ಶಾಲೆಗೆ ಹೋಗಿ ಬರೋಷ್ಟಲ್ಲಿ ಎಲ್ಲ ಕೆಲಸ ಇಲ್ಲವ ಮುಗಿಸ್ಬಿಡ್ಬೇಕು. ಇವತ್ತೊಂಚೂರು ಪ್ಯಾಟಿಗೆ ಹೋಗಿ ಬರೋಣ ಅಂತ ಹೇಳೋರೆ ನಮ್ಮ ಮನೆ ಬೇರೆಯಾ. ವರಮಹಾಲಕ್ಷ್ಮಿ ಇನ್ನೇನು ಹತ್ರ ಬಂತಲ್ಲ, ಅವಳಿಗತ್ತೆಗೆ ಒಂದಿಟ್ಟು ಬಟ್ಟೆ ಗಿಟ್ಟೆ ಎಲ್ಲವ ತರೋಣ ಅಂತವ ಅಂತಿದ್ರು. ಏನು ಮಾಡೋದು ಏನೋ ಗೊತ್ತಿಲ್ಲ. ಅದಕ್ಕೆ ಬಿರ್ಬಿರ್ನಿ ಎಲ್ಲ ಕೆಲಸ ಮುಗಿಸ್ಬಿಟ್ರೆ ಅತ್ತಾಗ ಹೋಗಿ ಬರ್ಬೋದು ಅತ್ತಗೆ. ಏನಮ್ಮ ಮಗಳೇ, ಚೆನ್ನಾಗಿದ್ಯಾ? ಅಲ್ಲ ಕಣೆ, ನಾನು ಬಂದಿದ್ದು ಗೊತ್ತಾಗ್ಲಿಲ್ವಲ್ಲ ನಿನಗೆ. ಏನು ಯೋಚನೆ ಮುಳುಗೋಗಿದ್ಯಾ ಮಗಳೇ? ಏನಾಯ್ತು? ಎಂಥದ್ದು ಇಲ್ಲ ಕಣಮ್ಮ, ಸುಮ್ಮನೆ ಹಂಗೆ ಯೋಚನೆ ಮಾಡ್ತಿದ್ದೆ. ಬಾರಮ್ಮ, ಎಷ್ಟೊತ್ತಿಗೆ ಬಂದೆ? ಏಳನೇ ಎಲ್ಲ ಬರ್ತೀನಿ ಅಂತವ. ನಿಮ್ಮ ಅಣ್ಣ ಅದಕ್ಕೆ ಅದು ಎಲ್ಲವ ಟೂರ್ ಹೋಗ್ತೀವಿ ಅಂತ ಹೋದ್ರು ಕಣೆ. ಅದಕ್ಕೆ ಇನ್ನೇನು ಮಾಡೋಣ ಮನೇಲಿ ಕೂತ್ಕೊಂಡು. ಅದಕ್ಕೆ ನಾನು ಬಸ್ ಹತ್ತಿಸ್ ಹೋಗ್ರಪ್ಪ ಆತಗೆ ಅವಳ ಮನೆಗಾದ್ರೂ ಹೋಗ್ತೀನಿ ಅಂದೆ. ಅದು ಬಾರಮ್ಮ ಅಂತವ ಬಸ್ ಹತ್ಸ್ ಹೋದ ನಿಮ್ಮ ಅಣ್ಣ. ವಾ ಹೌದಾ, ಸರಿ ಅಮ್ಮ ಕೂತ್ಕ. ಅಮ್ಮ ಕಾಪಿ ತರನ ಏನು ಟೀ ತರನಮ್ಮ? ಏನು ಬ್ಯಾಡ್ಕೊಂಡು ಬಾರವ. ಸರಿ ಅಮ್ಮ ಇರಮ್ಮ. ಮಗಳು ಶಾಲೆಗೆ ಹೋಗೋಕ್ಕೆ ಬಸ್ ಬಂದಾಗ ಹೇಳು ಅಂತ ಅಂದಿದ್ಲು. ಬಸ್ದು ಆರನ್ ಕೇಳಿಸ್ತೈತೆ, ಇರು ಅವಳೊಂಚೂರು ಕರೆದ್ಬಿಟ್ಟು ಬರ್ತೀನಿ ಇರು. ಮಗಳೇ ಶಾಲೆ ಬಸ್ ಬಂತು ನೋಡ್ಬಾ, ಇಲ್ಲಿ ವ್ಯಾನ್ ಬಂತು, ಬಾ ಬೇಗ. ಟೇಮ್ ಆತು ಬಾರವ, ಆಗ್ಲಿ ನಾರ ನೋಡಿತವ್ರೆ. ಅಮ್ಮ ಆಗ್ಲೇ ನಾರ ನೋಡಿತವ್ರ? ಸರಿ ಅಮ್ಮ, ನಾನು ಇನ್ನು ಬರ್ತೀನಿ. ಬಾಯ್ ಟಾಟಾ. ಅಜ್ಜಿ ಬೇರೆ ಬಂದಿದ್ದಾರೆ. ಅಜ್ಜಿ, ನಾನು ಸಂಜೆ ಬಂದು ಸಿಗ್ತೀನಿ ನಿಮಗೆ. ಬಾಯ್ ಅಜ್ಜಿ, ಸ್ಕೂಲ್ಗೆ ಹೋಗ್ಬಿಟ್ಟು ಬರ್ತೀನಿ. ಅಯ್ಯೋ ಸರಿ ಬಾಯ್. ಬಾಯ್ ಮಗಳೇ, ಹುಷಾರಾಗಿ ಹೋಗು. ಅಲ್ಲ ಇವಳಿಗೆ ತಲೆಯಲ್ಲಿ ಬುದ್ಧಿ ಇದ್ದದ ಏನು ಅಂತವ. ಈ ಹುಡುಗಿನೆಯ ಮಗಳೇ ಅಂತವ ಹಿಂಗೆ ಸುತ್ತವಳಲ್ಲಿ ಇವಳಿಂದೇನೆಯ. ಇವಳಿಗೊಂದು ಪಿಂಡ ಬೇಕು ಅಂತ ಏನು ಅನ್ನಿಸ್ತಿಲ್ವೇ ಇವಳಿಗೆ? ಇವಳ್ದು ಒಂದು ವಂಶದ ಕುಡಿ ಅಂತವ ಬೇಕು, ಇವಳು ಹೊಟ್ಟೆಲ್ಲಿ ಒಂದು ಹುಟ್ಟಬೇಕು ಅಂತವ ಏನು ಇಲ್ವೇನೆ ಈಕಿಗೆ ತಲೆಯಲ್ಲಿ? ಈಕಿಗೆ ಎಲ್ಲಿ ಬರ್ತದೆ? ನೋಡೋಣ ಅದು ಏನಾದ್ರು ಗಿಲಾನ್ ಮಾಡ್ಕೊಂಡವ್ರ. ಅಲ್ಲ ಮದುವೆ ಆಗಿ ವರ್ಷ ಆಗಕ್ಕೆ ಬಂತು, ಏನು ಇರಲಿಲ್ಲ, ಏನೂ ಇಲ್ಲ, ಏನು ಸುದ್ದಿನೂ ಇಲ್ಲ, ಏನೂ ಇಲ್ಲ. ಏನು ಮಾಡ್ತೀರಣ್ಣ ಈ ಹುಡುಗಿ ಅಂತವ ನಾನು ಅಂತ. ನೋಡೋಣ, ಒಂದು ಮಾತು ಕೇಳಿ ನೋಡೋದು ಏನು ಸಮಾಚಾರ ಎಂತು ಅಂತವ. ಲೇ ಬಾರೆ ಇಲ್ಲಿ ಒಂಚೂರು. ನನಗೆ ಟೀ ಕಾಪಿ ಏನು ಬೇಡ, ಬಾಯ್ಲಿ ಏನೋ ಒಂಚೂರು ಮಾತಾಡ್ಬೇಕಿದ್ದು ಬಾ. ಏನಮ್ಮ ಏನಾತಮ್ಮ? ಅಣ್ಣ ಅದಕ್ಕೆ ಏನಾದ್ರು ಜಗಳ ಆಡಿದ್ರಾ? ಏನಾದರೂ ಬೈದ್ಕಿದ್ರೇನಮ್ಮ? ಅದಕ್ಕೆ ಬಂದ್ಗಿಂದೀಯ ಏನು? ನೀನು ಸುಮ್ಮನೆ ನನಗೆಲ್ಲ ಬರೋಕ್ಕಿಲ್ಲ. ಅಣ್ಣ ಅದಕ್ಕೆ ಬೇರೆ ಟೂರ್ ಹೋಗೋರೆ ಅಂತಿದ್ಯಾ? ನಂಗೆ ಏನು ಹೇಳಿಲ್ಲಪ್ಪ. ಅದಕ್ಕೆ ಮೊನ್ನೆ ಫೋನ್ ಮಾಡಿದ್ಲು. ಯಾಕಮ್ಮ, ಏನಾದರೂ ಸಮಸ್ಯೆ ಏನಮ್ಮ? ಅಯ್ಯ ನಂದೇನು ಸಮಸ್ಯೆ ಇರ್ತದೆ ತಗೊಳ್ಳೆ. ನಾನು ಎಂಥದ್ದು ಸಮಸ್ಯೆ ಇಲ್ಲ, ಎಂಥದ್ದು ಇಲ್ಲ. ನಿಂದು ಹೇಳು ಮೊದಲು. ಅಲ್ಲ ವರ್ಷ ಆಗಕ್ಕೆ ಬಂತು ಮದುವೆ ಆಗಿ, ಏನಾದ್ರು ಸಿಹಿ ಸುದ್ದಿ ಕೊಟ್ಟಿಯಾ? ಏನಿಲ್ವಾ? ಏನೋ ತೊಂದರೆ ಗಿಂದ್ರೆ ಐತಾ? ಡಾಕ್ಟ್ರಿಗೆ ತೋರಿಸ್ತಿದ್ದೀರಾ ಏನು ಅಂತವ ಸಮಾಚಾರ ನಿಮ್ಮದು? ಅಯ್ಯೋ ಅಮ್ಮ ಏನಿಲ್ಲ ಕಣಮ್ಮ, ಅದು ನಮ್ಮ ಮನೆಯವರು ಮುಂಚೆನೇ ಮದುವೆ ಆಗಬೇಕಾದ್ರೆ ಹೇಳಿದ್ರಲ್ಲಮ್ಮ, ನನಗೊಬ್ಳು ಮಗಳಿದ್ದಾಳೆ, ಅವಳನ್ನೇ ಮಗಳು ಅಂತ ನೋಡ್ಕೋಬೇಕು ಅಂತ. ಈಗ ಮೊನ್ನೆ ತಾನೇ ಅದನ್ನೇ ಮಾತಾಡಿದ್ವಿ ಕಣಮ್ಮ. ಈಗ ಅವಳ ಜೊತೆಗೆ ಇನ್ನೊಂದು ಮಗು ಮಾಡ್ಕೊಂಡ್ರೆ ಅವಳನ್ನ ಚೆನ್ನಾಗಿ ನೋಡ್ಕೊಳಕ್ಕಾಗಲ್ಲ ಅಂತ ನಮ್ಮ ಮನೆಯವರು ಮಗು ಬೇಡ ಕಣೆ, ಮಕ್ಕಳು ಮಾಡ್ಕೊಳ್ಳೋದು ಬೇಡ ನಾವು ಅಂತ ಅಂದರು ಕಣಮ್ಮ. ಅದಕ್ಕೆ ಸುಮ್ಮನಿದ್ದೀವಿ. ಅಯ್ಯೋ ರಾಮ್ವೇ, ನಿನ್ನ ಮನ್ಕ ಇವಾಗ ಹೋಗ. ನಿಂಗೇನು ಬುದ್ಧಿಗಿದ್ದು ಇದ್ದದೋ ಏನೇ? ಸುಮ್ಮನೆ ಓದಿಸಿದ್ಮೇಲೆ ನೀನು ಶಾಲೆಗೆ ಬೇರೆ ಕಳಿಸಿ ಲೇ ದಡ್ ಬರ್ತದೆ. ಮಕ್ಕಳು ಬೇಡ ಅಂತಿದೆಯಲ್ಲ, ನಿನ್ಗೇನು ಬುದ್ಧಿ ಇದ್ದದ ಏನು ಅಂತವ? ನಿಮ್ಮ ಮನೇದು ಹೇಳ್ತಾರೆ ಕಣಿ ಅವ್ರಿಗೇನು. ಅವಳೊಬ್ಳಿದ್ದಾಳೆ ನಡೆಯುತ್ತೆ. ನಿನ್ನ ಹೊಟ್ಟೆಲುವೆ ಒಂದು ಹುಟ್ಟಬೇಕು ಅಂತ ಆಸೆ ಇಲ್ವೇ ನಿನಗೆ? ತಾಯ್ತನ ಅನ್ನೋದು ಎಣ್ಣೆ ಎಲ್ಲ ಹೆಣ್ಮಕ್ಳಿಗೂ ಇರ್ಬೇಕು ಕಣಿ. ನಿನಗೇನು ತಲೆಯಲ್ಲಿ ಬುದ್ಧಿ ಇಲ್ವೇ ನಿನಗೆ? ಬೇಡ ಅಂತ ಒಂದಿದ ತಕ್ಷಣ ಸುಮ್ಮನೆ ಆಗ್ಬಿಟ್ಟಿದೆಯಲ್ಲೇ. ನಮಗೂ ಒಂದು ಇರಲಿ ಕಣ್ರಿ, ನಮ್ಮ ಕುಡಿನೂ ಅಂತವ ಒಂದು ಇರ್ಬೇಕಲ್ವೇನ್ರಿ ಅಂತವ ಮಾತಾಡ್ಬೇಕು ತಾನೆ ನೀನು. ಹಿಂಗೆ ಅಂತ ಅಂದಿದ್ರೆ ನಾನು ಮದುವೆನ ಮಾಡ್ತಿರ್ಲಿಲ್ಲ ನನ್ನ ಮಗನಿಗೆ. ಹೆಂಗೆ ಹೇಳೋದು ನೋಡು, ಬೇಡ ಅಂತವ. ನಾನು ಗೋಸಿ ಕೋಪ ಬತ್ತಾಯಿಲ್ಲ ನನಗೆ. ಲೇ ಅವ್ರಿಗೇನು ಹೇಳಕ್ಕೆ ಹೋಗ್ತೀಯಾ? ನಿಂದು ಬುದ್ಧಿ ನೆಟ್ಕಿಲ್ಲ, ಮೊದಲು ನಿಂದು ಹೇಳ್ಕ. ಅಲ್ಲ ಅಂದ್ರಂತವ್ರು ಬೇಡ ಅಂತವ, ಅದಕ್ಕೆ ಇವಳು ಸುಮ್ಮನೆ ಆದ್ಲಂತೆ. ಸರಿಗಿದ್ದಿರ್ ಬಿಡ್ರಿ ಗಂಡ ಹೆಂಡ್ತಿ ಇಬ್ರುವೆ. ಲೇ ಅವಳು ಎಷ್ಟೇ ಆದ್ರೂ ಬೇರೆಯವ್ಳ ಮಗಳೇ ಕಣಿ. ನಿನ್ನ ಅಮ್ಮ ಅಂತವ ಕರಿತಾ ಇರ್ಬೋದು ಅವಳು. ಹಂಗಂತವ ನಿನ್ನ ಜೊತೆಗೆ ಇದ್ಬಿಡ್ತಾಳೆ, ನಿನಗೆ ಚೆನ್ನಾಗಿ ನೋಡ್ಕೊಂತಾಳೆ ಅಂತ ಇಲ್ಲ. ವಯಸ್ಸಾದ್ಮೇಲೆ ನೋಡ್ಕೊಳಕ್ಕೆ ಅಂತವ ನೀನು ಕುಡಿ ಅಂತನೂ ಒಬ್ರು ಇರ್ಬೇಕು ಕಣೆ. ಏನು ಬುದ್ಧಿ ಇಲ್ದಳೆ ನೀನು. ನಮ್ಮಮ್ಮ ಅವಳು ನೀನಲ್ಲ ಅಂತ ಅವಳು ಗೊತ್ತಿಲ್ವೇ? ನಿನ್ನ ಮಲ್ತಾಯಿ ಅಂತವ ಗೊತ್ತಿಲ್ವ ಅವಳಿಗೆ? ಮುಂದಕ್ಕೆ ನೀನು ಚೆನ್ನಾಗಿ ನೋಡ್ಕೊಳ್ಳಿಲ್ಲ, ಏನೂ ಇಲ್ಲ, ಇಟ್ಟಾಕ್ಲಿಲ್ಲ ಅಂದರೆ ಯಾರು ತಗೋಯ್ತೀಯ? ಮಕ್ಕಳು ಮರಿ ಅಂತ ಬೇಡವೆ ನಿನಗೊಂದು? ಅಯ್ಯೋ ರಾಮ್ವೇ, ಅಲ್ಲ ಬೇಡ ಅಂತ ಅಂದ್ಕೊಂಡು ಸುಮ್ಮ ಕೂತಿದ್ಯಲ್ಲ, ನಿನಗೇನೆ ಬಂದಿರೋದು ರಾಗ ಅಂತವ? ಹಂಗಲ್ಲ ಕಣಮ್ಮ, ನಮ್ಮ ಮನೆಯವರು ಮಗಳಿದ್ದಾಳಲ್ಲ ಇನ್ಯಾಕೆ ಅಂತೆಲ್ಲ ಅಂದರು ಕಣಮ್ಮ, ಅದಕ್ಕೆ ಸುಮ್ಮನಾದೆ ನಾನು. ಓ ಅದಾ ಸಮಸ್ಯೆ? ಮಗಳಿದಲ್ ಕಣೆ ಸರಿ. ನಿನಗೂ ಒಂದು ಮಕ್ಕಳಾಗಿ ಈಗ ಮಕ್ಕಳೇನೋ ಆಯ್ತವೆ ಅಂತ ಅನ್ಕ. ಆಸ್ತಿ ಗೀಸ್ತಿದ್ದು ಏನಾದ್ರು ಮಾತಾಡೋರ? ನಿನಗೆ ಎಷ್ಟು ಕೊಡ್ತಾರೆ, ಅವ್ರ ಮಗಳಿಗೆ ಎಷ್ಟು ಕೊಡ್ತಾರೆ, ನಿನಗೆ ಮಕ್ಕಳಾದ್ರೆ ಏನಾದ್ರು ಕೊಡ್ತಾರಾ? ಏನಾದರೂ ಹೇಳೋರೇನೆ?
ಹೋಗಮ್ಮ ನೀನು ಒಳ್ಳೆ ಅದೆಲ್ಲ ಯಾಕಮ್ಮ ಮಾತಾಡಕ್ಕೆ ಹೋಗೋಣ ನಾವು ಹಾಂ ಏನು ಮಾತಾಡಿಲ್ಲ ಕಣಮ್ಮ ಆಸ್ತಿ ಗಿಸ್ತಿ ಅಲ್ಲವ ಒಟ್ಟಾರೆ ಅವ್ರು ಹೇಳ್ತಾಯಿದ್ರು ಎಲ್ಲವ ಮಗಳ ಹೆಸರಿಗೆ ಮಾಡ್ಬಿಡ್ತೀನಿ ಅಂತವ ಯಾಕೋ ನನಗೂ ಒಂಥರ ಆಯ್ತೈತಿ ಅದೇ ಒತ್ತದು ಅದು ಇದು ಅಂತವ ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾಕೆ ಎಲ್ಲ ಮಗಳ ಹೆಸರಿಗೆ ಮಾಡ್ತೀನಿ ಅನ್ನೋ ಥರ ಹೇಳ್ತಿದ್ರು ಕಣಮ್ಮ ಮೊದಲೇ ಒಂಚೂರು ವಯಸ್ಸು ಬೇರೆ ಆಗೈತಲ್ವ ಅವ್ರಿಗೆ ಹಂಗಾಗಿ ಎದ್ರಕಂತಿದ್ರು ಅಷ್ಟೇ ಎಲ್ಲ ಮಗಳ ಹೆಸರಿಗೆ ಮಾಡ್ತೀನಿ ಅಂದರು ಕಣಮ್ಮ. ಓಹೋ ಎಲ್ಲವ ಮಗಳ ಹೆಸರಿಗೆ ಮಾಡೋಗ್ತೀನಿ ಅಂದರೆ ನಿನ್ನ ಯಾಕೆ ಕಟ್ಕೋಬೇಕಿತ್ತಂತವಯ್ಯ ಮಾಡಾಕೊಂಡು ಏನು ಕೆಲಸದಾಳ ನೀನು ಏನಂತ ಅನ್ಕೊಬಿಟ್ಟನಂತೆ ಕೇಳ್ತೀನಿ ಬರಲಿ. ಓಹೋ ಅಲ್ಲ ಕಡೆ ಅವ್ರದ್ದು ಹಾಳಾಗೋಗ್ಲಿ ನಿನಗಾದ್ರೂ ಬುದ್ಧಿ ಬೇಡವೇನೆ ನಿನಗೆ ಎಲ್ಲವ ಮಗಳ ಹೆಸ್ರಿಗೆ ಮಾಡಿದ್ರೆ ನಿನಗೆ ಊಟ ಮಕ್ಳಿಗೆ ಏನು ಕೊಡ್ತೀಯಾ ಇಲ್ಲಿ ನನಗೆ ಸಮಸ್ಯೆ ಏನು ಅಂತವ ಗೊತ್ತಾಯ್ತೈತೆ ಕಣೆ. ಮೊದಲು ಈ ಹುಡ್ಗಿನ ಏನಾದರೂ ಒಂದು ಮಾಡಬೇಕು ನೋಡು ಈ ಹುಡ್ಗಿನ ಏನಾದರೂ ಒಂದು ಮಾಡಿದ್ರೆ ನೋಡವ ನಿಮ್ಮ ಸಂಸಾರ ನೆಟ್ಗಾಗುತ್ತೆ. ಇಲ್ಲ ಅಂತಂದ್ರೆ ಇವಳು ಇರೋ ಗಂಟವ ನಿಮ್ಮ ಸಂಸಾರ ಶುರು ಆಗಲ್ಲ. ನೀವಿಬ್ರು ಗಂಡ ಹೆಂಡ್ತಿ ನೆಟ್ಟಿಗೆ ಸಂಸಾರ ಮಾಡಲ್ಲ. ಮಕ್ಕಳು ಆಗಲ್ಲ, ಏನೂ ಇಲ್ಲ. ಮಕ್ಕಳು ಮರಿ ಇಲ್ದಂಗೆ ಇರ್ತೀಯೇನೆ. ಯಾರು ಏನಂದ್ರು ಬಂಜೆ ಅಂತವೆಲ್ಲ ಆಡ್ಕೊಂತ ಕೂತ್ಕೊಂತಾರ. ಆಮೇಲೆ ಏನು ಅನ್ಕೊಂಡಿದ್ದೀ ನೀನು? ಸುಮ್ಮನೆ ಒಂದು ಮಗ ಮಾಡ್ಕ. ಹಂಗಲ್ಲ ಕಣಮ್ಮ, ಇವ್ರು ಹೇಳೋರೆ ಅವಳೆಲ್ಲ ಯಾಕೆ ಅಂತವ ಹಂಗಾರ ಅವಳು ಇಲ್ದಂಗೆ ಮಾಡ್ಬಿಡು ಅಂದ್ಬಿಡು. ಅವಳಿದ್ರೆ ತಾನೇ ಇವಾಗ ಸಮಸ್ಯೆ. ನೀನು ಯೋಚನೆ ಮಾಡು, ಎಷ್ಟು ದಿನವಂತವ ಅಮ್ಮ ಅಂತವ ನಿನ್ನ ಜೊತೆಲಿ ಇರ್ತಲ್ಲ ಅವಳು. ಒಂಚೂರು ದೊಡ್ಡಳಾದ್ಮೇಲೆ ಬುದ್ಧಿ ಬರುತ್ತೆ. ನೀನು ನಮ್ಮ ಅಮ್ಮ ಅಲ್ಲ ಮಲ್ತಾಯಿ ಅಂತವ ದೂರ ತಳ್ತಾಳೆ. ಅಲ್ಲಿವರೆಗೂ ನೀನು ಅವಳನ್ನ ಚೆನ್ನಾಗಿ ನೋಡ್ಕೊಂಡು ಎಲ್ಲ ಮಾಡ್ಕೊಂಡು ಚಿಪ್ ಇಟ್ಕೋಬೇಕಾಯ್ತದೆ ಕೈಯಲ್ಲಿ ಚಿಪ್ಪು. ನಿನ್ನ ಗಂಡ ಬೇರೆ ಮೊದಲೇ ಆಸ್ತಿನೆಲ್ಲವ ಅವಳಿಗೆ ಹೆಸರಿಗೆ ಬರಿತೀನಿ ಅಂತ ಹೇಳೋನೆ. ಇಂಥ ಟೈಮಲ್ಲಿ ನೀನು ಮಕ್ಕಳು ಮಾಡ್ಕೊಳ್ದಂಗೆ ಏನು ಮಾಡ್ಕೊಳ್ದಂಗೆ ಕೂತಿದೆಯಲ್ಲ, ನಿನಗೇನು ಬುದ್ಧಿ ಇದ್ದದ ಏನು ಅಂತವ. ಮೊದಲು ಒಂದು ಕೆಲಸ ಮಾಡೋಣ ಸುಮ್ಮನಿರಿ. ಅವಳಿದ್ರೆ ತಾನೇ ತೊಂದರೆ ನಿಮ್ಮಿಬ್ರು ಮಧ್ಯ. ನಿನ್ನ ಗಂಡ ಹೇಳೋದೇನೋ ಅವಳಿದ್ದಾಳೆ ಇನ್ಯಾಕೆ ಅಂತಂತಾನೆ ಅವಳು ಇಲ್ದಂಗೆ ಮಾಡ್ಬಿಡಂತಾಗ. ಅವಳು ಇಲ್ದಂಗೆ ಮಾಡಿದ್ರೆ ನೀವಿಬ್ರು ಚೆನ್ನಾಗಿರ್ಬೋದು, ಮಕ್ಕಳು ಆಯ್ತದೆ, ಎಲ್ಲ ಆಯ್ತದೆ, ಆಸ್ತಿ ಎಲ್ಲವ ನಿನ್ನ ಹೆಸರಿಗೆ ಬರ್ತದೆ ಕಣಿ. ಇಲ್ಲಾಂದ್ರೆ ಒಂದು ಬಿಡಿಗಾಸೆ ಆಸ್ತಿನೂ ಬರೋಲ್ಲ. ಹೇಳ್ತಾ ಇದ್ದೀನಿ ಕೇಳಿಸ್ಕೊ ಈಗ್ಲಿಯಾ. ಒಂದು ಬಿಡಿಗಾಸು ಕೊಡೋದು ನಿನ್ನ ಗಂಡ, ಎಲ್ಲವ ಮಗಳ ಹೆಸ್ರಿಗೆ ಮಾಡೋಗ್ತಾನೆ. ಅಯ್ಯಯ್ಯೋ ಹೌದೇನಮ್ಮ, ಇದೆಲ್ಲ ನನ್ನ ತಲೆಗೆ ಒಳಿಲಿಲ್ಲ ನೋಡಮ್ಮ. ನಾನು ಇವಳನ್ನ ಚೆನ್ನಾಗಿ ನೋಡ್ಕೊಂಡ್ರೆ ನನ್ನ ಗಂಡ ನನ್ನ ಚೆನ್ನಾಗಿ ನೋಡ್ಕೊತಾನೆ ಅಂತವಾ. ನಾನು ಇವಳನ್ನ ಚೆನ್ನಾಗಿ ನೋಡ್ಕೊತಿದ್ದೀನಿ ನೋಡಿ. ನನ್ನ ಗಂಡನೂ ಇವಳಿಗೋಸ್ಕರ ಎಲ್ಲ ಆಸ್ತಿ ಬರೀತೀನಿ ಅಂತವನಲ್ಲ ನನ್ನ ಗಂಡ. ನಾನು ಇದನ್ನೆಲ್ಲ ಯೋಚನೆ ಮಾಡಲಿಲ್ಲ ಕಣಮ್ಮ. ಏನೋ ಹೋಗ್ಲಿ ಅಂತವ ಎಲ್ಲ ಪಿರು ತಿಂದಿರೋಣ ಅಂತವ ನಾನು ಸುಮ್ಮನಿದ್ದೀನಿ ನೋಡು. ನನ್ನ ಹಿಂದೆನೇ ಹಿಂಗೆ ಪಿಲಾನ್ ಮಾಡ್ಕೊಂಡವ್ರಲ್ಲ ನನ್ನ ಗಂಡ. ಎಲ್ಲ ಮಗಳ ಹೆಸ್ರಿಗೆ ಮಾಡಿದ್ರೆ ನಾನೇನು ಚಿಪ್ಪಿಟ್ಕೊಂಡೇನೇನಮ್ಮ. ಅದನ್ನೇ ಕಣಮ್ಮ ನಾನು ಬಿಡಿಸಿ ಹೇಳ್ತಾ ಇರೋದು. ಮೊದಲು ನಿನ್ನ ಮಗಳು ಇಲ್ದಂಗೆ ಮಾಡಿಬಿಡೋಣ. ನಿನ್ನ ಮಗಳು ಇಲ್ದಂಗೆ ಮಾಡಿದ್ರೆ ಅವನು ಎಲ್ಲ ಗಮನ ಎಲ್ಲವ ನಿನ್ನ ಕಡೆಗೆ ಬರ್ತದೆ. ಒಂಚೂರು ಮಗಳು ಹೊಂಟೋದ್ಲು ಅನ್ನೋ ಒಂಚೂರು ದುಃಖದಲ್ಲಿ ಇರ್ತಾನೆ. ಆವಾಗ ಸಮಾಧಾನ ಮಾಡ್ಕೊಂಡು ಇನ್ನೊಂದು ಮಗು ಮಾಡ್ಕೊಳ್ಳೋಣ ಕಣ್ರಿ, ನಮ್ಗೆ ಯಾರು ಬೇಡವಾ ಹಂಗೆ ಹಿಂಗೆ ಅಂತವ ಇನ್ನೊಂದು ಮಗ ಮಾಡ್ಕೊಂಬಿಡು. ಕಣಮ್ಮ ನೀನು ಹೇಳೋದು ಯಾ ಸರಿ ಅಂತ ಅನ್ನಿಸ್ತೈತೆ ನನಗೆ. ಇಲ್ಲ ಅಂತಂದ್ರೆ ಇವ್ರು ಇನ್ನೊಂದು ಮಕ್ಕಳು ಮಾಡ್ಕೊಳ್ಳಲ್ಲ, ನನಗೂ ಒಂದು ಕುಡಿ ಅಂತ ಬೇಡವೇನಮ್ಮ. ನೋಡಮ್ಮ ನೋಡಮ್ಮ ಎಂಥದ್ದು ಅಡ್ಡಿ ಆಗೋಗಿದ್ದೆ. ನೀನು ಬಂದು ಇವಾಗ ಹೇಳಲಿಲ್ಲ ಅಂದಿದ್ರೆ ನಾನು ಸುಮ್ಮನೆ ಆಗೋಗ್ತಿದ್ದೆ ಕಣಮ್ಮ. ಯಪ್ಪ ಏನಾಗ್ತಿತ್ತು ಏನೋ ಕಣಮ್ಮ ನನ್ನ ಜೀವನ. ಅಲ್ಲ ಕಣಮ್ಮ ಇವಳೊಂದು ಸಾಯಿಸ್ಬಿಡು ಅಂತ ಅಂತಿದೆಯಲ್ಲ, ಹೆಂಗಮ್ಮ ಮಾಡೋದು, ಏನಮ್ಮ ಮಾಡೋದು? ಏನು ಮಾಡಬೇಡ ಸುಮ್ಮನಿರೆ. ನಾನೊಂದಿಟ್ಟು ನಿದ್ದೆ ಮಾತ್ರೆ ನನಗೆ ಡಾಕ್ಟ್ರು ಬರ್ಕೊಟ್ಟವ್ರಲ್ಲ ನಿದ್ದೆ ಮಾತ್ರೆಗಳ, ಅವೊಂದಿಟ್ಟು ಒಂದು 10-15 ತೊತ್ತೀನಿ ಒಟ್ಟಿಗೆ. ತಂದು ನಿನ್ನ ಕೈಲಿ ಕೊಟ್ಟು ಹೋಗ್ತೀನಿ. ನೀನು ಅವಳಿಗೆ ಹಾಲು ಪಾಲು ಏನಾದ್ರು ಕೊಡ್ತಿರ್ತೀಯಲ್ಲ ಸಂಜೆ ಹೊತ್ತು, ಆವಾಗ ಮಿಕ್ಸ್ ಮಾಡಿ ಕೊಟ್ಬಿಡು ಒಂದೇ ಸರಿ. ಒಂದು 10-15 ಎಲ್ಲವ ಪುಡಿ ಮಾಡಿ ಹಾಕ್ಬಿಡೋದಕ್ಕೆ. ಅದಕ್ಕೆ ಹಾಕಿದ್ರೊಳಗೆ ನಿದ್ದೆಲಿ ಸತ್ತೋಗೋಳೆ ಅಂತವ ಏನೋ ಆಗೈತೆ, ಏನೋ ಹಾರ್ಟ್ ಅಟ್ಯಾಕೋ ಏನೋ ಆಗಿ ಸತ್ತೋಗೋಳೆ ಅಂತ ಅಂದ್ಕೊಂಡು ಜನ ಎಲ್ಲವ ಸುಮ್ಮನೆ ಆಗ್ತಾರೆ. ಆಮೇಲೆ ನಿನ್ನ ಮೇಲೆ ಏನು ಅನುಮಾನ ಬರೋ ಕಡೆ ನೀನೇನು ಯೋಚನೆ ಮಾಡಬೇಡ. ಅನುಮಾನ ಬರೋಕ್ಕೆ ನೀನು ಎಷ್ಟು ಚೆನ್ನಾಗಿ ನೋಡ್ಕೊತಿದ್ದೀಯ. ಯಾರಿಗಾದ್ರೂ ಒಬ್ರಿಗಾದ್ರೂ ಅನುಮಾನ ಬಂದದ. ಆಮೇಲೆ ಸಾತ್ಮೇಲೆ ಒಂದು ಸ್ವಲ್ಪ ದಿನ ಹೊತ್ಕೊಂತಾನೆ ನಿನ್ನ ಗಂಡ, ಸುಮ್ಮನೆ ಆಯ್ತಾನೆ. ಆಮೇಲೆ ನಿನ್ನ ಜೊತೆಲಿ ಸಂಸಾರ ಮಾಡ್ಕೊಂಡು ಹೋಯ್ತಾನೆ. ಇನ್ನೊಂದು ಮಗ ಆಯ್ತದೆ. ಆ ಮಗನ ಹೆಸರಿಗೆ ಎಲ್ಲವ ಆಸ್ತಿ ಎಲ್ಲವ ಬರೀತಾನೆ. ಇಲ್ಲ ಅಂತಂದ್ರೆ ಇವಳ ಹೆಸರಿಗೆ ಎಲ್ಲ ಬಾರ್ದು ನಿನ್ನ ಕೈ ಚಿಪ್ಪು ಕೊಟ್ಟು ಹೋಗ್ತಾನೆ. ಹೇಳ್ತಾ ಇದ್ದೀನಿ ಕೇಳು. ಅಯ್ಯೋ ಆಯಿತು ಕಣಮ್ಮ, ಆದರೂ ಒಂಥರ ಆಗುತ್ತೆ ಕಣಮ್ಮ ಮನಸ್ಸು. ಹಂಗಲ್ಲ ಅವ್ರಿಗೆ ಪಾಪ ಅಮ್ಮ ಅಂತಿರ್ತಾಳಲ್ಲ, ಒಂಥರ ಆಯ್ತದ ಕಣಮ್ಮ ನನಗೆ. ಹೆಂಗಮ್ಮ ಹಿಂಗೆಲ್ಲ ಮಾಡೋದು? ನೀನು ಹಿಂಗೆ ಮನ್ಸು ಅಂದ್ಕೊಂಡು ಕೂತಿದ್ರೆ ಅದೋಗತಿ ಆಯ್ತೀಯ ನೋಡಿ. ಹೇಳ್ತಾ ಇದ್ದೀನಿ ಬಾಯಿ ಮುಚ್ಕೊಂಡು ಆ ಹುಡುಗಿನ ಸಾಯಿಸತ್ಕಲಿ ಮೊದಲು. ಆ ಹುಡುಗಿ ಹೊಂಟೋದ್ರೆ ನಿನ್ನ ಜೀವನ ಎಲ್ಲವ ಸರಿ ಹೋಯ್ತದೆ. ನಿನಗೂ ಒಂದು ಸಂಸಾರ ಅಂತ ಆಯ್ತದೆ, ನಿಂದೆ ಒಂದು ಮಕ್ಕಳು ಅಂತ ಆಯ್ತವೆ. ಆಮೇಲೆ ಅದಕ್ಕೆ ಆಸ್ತಿನೂ ಬರ್ತದೆ, ಎಲ್ಲ ಬರ್ತದೆ. ಇಲ್ಲ ಅಂತಂದರೆ ಕೈಗೆ ಚಿಪ್ಪೆ ನೋಡಿ. ಹೇಳ್ತಾ ಇದ್ದೀನಿ ಸುಮ್ಮನೆ ನನ್ನ ಮಾತನ್ನ ನೀನು ತೆಗ್ದಾಕ್ಬೇಡ. ಹೇಳೋ ಮಾತನ್ನ ಕೇಳು. ಇದೆಲ್ಲವ ಯೋಚನೆನೂ ಮಾಡಿಲ್ಲ ನೀನು. ನಾನು ಹೇಳ್ತಾ ಅನ್ಕವ ನನಗೆ ಹಿಂಗೆ ಮಾಡ್ಕೊಂಡು ಕೂತಿದ್ದೀನಿ ನೀನು ಅಂತ ಗೊತ್ತಿದ್ರೆ ಯಾವಾಗಲೂ ಮುಂದೆ ಎಚ್ಚರಿಕೆ ಕೊಡ್ತಿದ್ದೆ. ನನಗೇನು ಗೊತ್ತು ಏನು ಪಿಲಾನ್ ಮಾಡ್ಕೊಂತಾರಲ್ಲವ ಇವಾಗೆಲ್ಲವ ಹಂಗೆ ಮಾಡ್ಕೊಂಡಾರೇನೋ ಮಾಡ್ಕೊಂತಾರೆ ಅಂತ ಸುಮ್ಮನಿದ್ದೀನಿ ನಾನು. ನೋಡೋದು ನೀನು ಹಿಂಗೆ ಮಾಡ್ಕೊಂಡು ಕೂತಿದ್ಯಲ್ಲೇ. ಮೊದಲು ಆ ಹುಡುಗಿನ ನಿನ್ನ ಜೀವನದಿಂದ ತೆಗ್ಯೋದು ನೋಡು. ಅವಳು ಚೆನ್ನಾಗಿ ನೋಡ್ಕೊಂತಾಳೆ, ಹಂಗೆ ಹಿಂಗೆ ಅಂತವ್ರು ಹಾಗೆ ಹೇಳಿಬಿಡ. ಅವಳು ಇವಾಗ ಚೆಂದಾಗೆ ಇರ್ತಾಳೆ ನಿನ್ನ ಜೊತೆಲಿ. ಒಂಚೂರು ದೊಡ್ಡಳಾದ್ಮೇಲೆ ಮಲ್ತಾಯಿ ಅಂತ ಗೊತ್ತಾಯ್ತದ ಅವಾಗ ನಿನಗೆ ಹೆಂಗೆ ನೋಡ್ಕೊಂತಾಳೆ ಅಂತವ. ವಯಸ್ಸಾದಾಗ ನೋಡ್ಕೊಳಕ್ಕೆ ನಿನಗೆ ಅಂತ ಒಂದು ಮಗ ಬೇಡವಾ? ಬಾಯಿ ಮುಚ್ಕೊಂಡು ಮಾಡ್ಕೊಳ್ಳೋದು ಕಲ್ತ್ಕ. ಸರಿ ಕಣಮ್ಮ ಆಯಿತು. ಹಂಗಾದ್ರೆ ಯಾವಾಗ ತಂದು ಕೊಡ್ತೀಯ ನಿದ್ದೆ ಮಾತ್ರೆನಾ?
ಓಹೋ ನನಗಿನ್ನ ಫಾಸ್ಟಾಗಿ ಆಗ್ಬಿಟ್ಟೆ. ಒಳ್ಳೇದು ಒಳ್ಳೇದು, ಹಿಂಗಿರ್ಬೇಕು ನೋಡು, ನನ್ನ ಮಗಳು ಅಂದರೆ ಹಿಂಗಿರ್ಬೇಕು ಕಣೆ. ಸರಿ ಕಣಮ್ಮ ಆಯಿತು, ಯಾರಿಗೂ ಗೊತ್ತಾಗಲ್ಲ ತಾನೆಯ, ಆಮೇಲೆ ನಾನೇ ಮಾಡಿದ್ದೀನಿ ಅಂತ ಗೊತ್ತಾಗಿ ಆಮೇಲೆ ಏನಾದರೂ ಆದರೆ ಏನಮ್ಮ ಮಾಡೋದು? ಏನೂ ಆಗಲ್ಲ ಕಣ್ ಸುಮ್ಕಿರೆ, ನಿನಗೇನು ಗೊತ್ತಾಗದೆ, ಸುಮ್ಮನೆ ಹೇಳಿದ ಮಾತು ಕೇಳು. ನಿದ್ದೆ ಮಾತ್ರ ನಾನು ತಂದು ಕೊಡ್ತೀನಿ. ಇವತ್ತೇ ಹೋಗಿ ತಂದು ಕೊಡ್ತೀನಿ, ಇವತ್ತಿಂದನೇ ಶುರು ಮಾಡ್ಕ. ನಾವು ಸುಮ್ಮನೆ ತಡ ಮಾಡಿದಷ್ಟು ಏನಾದರೂ ನಿನ್ನ ಗಂಡಿಗೆ ಹೆಚ್ಚು ಕಡಿಮೆ ಆಗಿ ಆ ಹುಡುಗಿಗೆ ಎಲ್ಲ ಆಸ್ತಿ ಗಿಸ್ತಿ ಎಲ್ಲ ಬಾರ್ಕೊಟ್ರೆ ಏನೇ ಮಾಡ್ತೀಯಾ? 1 ರೂಪಾಯಿನೂ ಇಲ್ದಂಗೆ ಆಯ್ತದೆ. ಇರು ನೀನು ಕಾಪಿ ಗೀಪಿ ಇಡು, ಅಷ್ಟೊತ್ತಿಗೆ ಇಲ್ಲಿ ಗುಂಡು ಅಂಗಡಿಲೇ ಸಿಗ್ತವೆ, ನಿದ್ದೆ ಮಾತ್ರ ನೋಡ್ತೀನಿ ಇರು. ಸಿಗಲಿಲ್ಲ ಅಂತಂದರೆ ಅಲ್ಲಿ ಮುಂದಕ್ಕೆ ಹೋಗಿ ಅಂಗಡಿಲಿ ತಗೊಬರ್ತೀವಿ. ಆಯಿತಾ? ಸರಿ ಕಣಮ್ಮ ಆಯಿತು. ಏನೋ ನೀನು ಮಾತು ಕೇಳ್ಕೊಂಡು ಹಿಂಗೆ ಮಾಡ್ತಾಯಿದ್ದೀನಿ, ಏನಾಯ್ತದೆ ಏನೋ ಗೊತ್ತಿಲ್ಲ ಕಣಮ್ಮ. ಏನೂ ಆಗ ಕೇಳ್ಕೊಂಡು ಸುಮ್ಮನಿರಿ, ಎಲ್ಲ ಒಳ್ಳೇದೇ ಆಯ್ತದೆ. ಆ ಹುಡುಗಿ ಒಂದು ಪೀಡೆ ತೊಲಗಿದ್ರೆ ನಿನ್ನ ಜೀವನದಿಂದವಾ ಎಲ್ಲ ಸುಬ್ಸಾಕ ನಾನೇ ನಿಂದು. ಒಂದು ಮಗು ಆಯ್ತದೆ, ಚೆನ್ನಾಗಿರ್ತೀರ ಎಲ್ಲವ, ಆಸ್ತಿ ಪಾಸ್ತಿ ಎಲ್ಲವ ನಿನ್ನ ಹೆಸರಿಗೆ ಬರ್ತದೆ, ಎಲ್ಲ ಚೆನ್ನಾಗಿರ್ತದೆ. ಸುಮ್ಮನಿರು. ಅವಳೊಬ್ಳು ನಾ ಪೀಡೆನ ತೊಲಗಿಸ್ಬಿಡೋನು, ಸುಮ್ಮನಿರು. ಸರಿ ಕಣಮ್ಮ ಆಯಿತು.